ಸಿಇಟಿ ಎಕ್ಸಾಮ್ಗೆ ಪ್ರವೇಶವನ್ನು ಬಯಸಿ ಬಂದಂತಹ ವಿದ್ಯಾರ್ಥಿ ಜನಿವಾರ ಹಾಕಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನ ಕನಸನ್ನು ಕಿತ್ಕೊಳ್ಳೋ ಕೆಲಸವನ್ನು ಸಿಗ್ಬಂದಿಗಳು ಸೋ ಕಾಲ್ಡ್ ಪರೀಕ್ಷೆ ಮಾಡೋದಕ್ಕೂ ಮುಂಚೆ ಇದ್ದಂತಹ ಸಿಗ್ಬಂದಿಗಳು ಕಿತ್ಕೊಂಡಿದ್ದಾರೆ. ಇದು ರಾಜ್ಯವ್ಯಾಪಿ ಈಗ ಸುದ್ದಿಯಲ್ಲಿದೆ. ಒಂದು ಕಡೆಗೆ ವಿದ್ಯಾರ್ಥಿ ಕಂಗಾಲಾಗಿದ್ದಾನೆ. ಜನಿವಾರ ತೆಗೆಸಿದ್ದಕ್ಕೆ ಸಿಇಟಿ ಪರೀಕ್ಷಾ ವಂಚಿತನಾಗಿದ್ದಾನೆ ವಿದ್ಯಾರ್ಥಿ, ತೆಗಿಯಲ್ಲ ಅಂದಿದ್ದಕ್ಕೆ. ಬೀದರ್ನ ಶುಚಿವ್ರತ್ ಪರೀಕ್ಷಾ ವಂಚಿತ ವಿದ್ಯಾರ್ಥಿ ಅನ್ನೋದು ಗೊತ್ತಾಗ್ತಾ ಇದೆ. ಇಂಜಿನಿಯರಿಂಗ್ ಮಾಡ್ಕೊಳ್ಬೇಕು, ಒಳ್ಳೆ ಕೋರ್ಸ್ ಮಾಡಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಕನಸಿತ್ತು. ಬಟ್ ಆತ ಏನು ತಪ್ಪು ಮಾಡ್ದ? ತನ್ನ ನಂಬಿಕೆ ಶ್ರೇಷ್ಠ ಅನ್ನೋದನ್ನು ಹೇಳೋದಕ್ಕೆ ಹೊರಟ ಅಷ್ಟೇ. ಹಾಗಂದ ಮಾತ್ರಕ್ಕೆ ಆತನ ಸಿಇಟಿ ಎಕ್ಸಾಮ್ ಬರೆಯುವಂತಹ ಅವಕಾಶ ಕಿತ್ಕೊಳ್ಳುವಂತಹ ದಾಷ್ಟ್ಯವನ್ನು ತೋರಿಸಿದಂತಹ ಅಧಿಕಾರಿಗಳಿಗೆ ಏನು ಹೇಳಬೇಕು? ಸಿಬ್ಬಂದಿ ವರ್ಗಕ್ಕೆ ಏನು ಹೇಳಬೇಕು? ಜನಿವಾರ ತೆಗಿಬೇಕು, ಒಳಗಡೆ ಹೋಗಬೇಕು ಅಂತ ಹೇಳಿದಾಗ ಆತ ಅದಕ್ಕೆ ಒಪ್ಪಿಲ್ಲ. ಹೀಗಾಗಿ ನೀನು ಪರೀಕ್ಷೆನೇ ಬರಿಬೇಡ ಬಿಡು ಅಂತ ದೌರ್ಜನ್ಯವನ್ನ ಈತನ ಮೇಲೆ ಎಸಗಲಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಚಿಕ್ಕ ವಯಸ್ಸಿನಿಂದ ಕೂಡ ಆತ ಇಂಜಿನಿಯರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದ. ಅದು ನುಚ್ಚು ನೂರಾಗಿದೆ. ಶರ್ಟ್ ಒಳಗಡೆ ಬನಿಯನು, ಬನಿಯನ್ ಒಳಗಡೆ ಜನಿವಾರ, ಆ ಜನಿವಾರನ ತೆಗಿ ಅಂತ ಹಠ. ಒಪ್ಪಲಿಲ್ಲ ಅಂದ ಮಾತ್ರಕ್ಕೆ ಆತನನ್ನು ಗೇಟ್ನಿಂದ ಆಚೆ ನಿಲ್ಲಿಸಿತು. ಈಗ ನೋಡಿ, ಆತನ ಪೋಷಕರು ಕಂಗಾಲಾಗಿದ್ದಾರೆ. ಸಿಇಟಿ ಎಕ್ಸಾಮಿಗೆ ಪ್ರಿಪೇರ್ ಆಗೋದಂದರೆ ಅದು ತಮಾಷೆ ಅಲ್ಲ, ಅದೊಂದು ತಪಸ್ಸಿನ ರೀತಿ ಮಾಡಬೇಕು. ಸ್ವಲ್ಪ ಲಿಮಿಟೆಡ್ ಟೈಮ್ ಇರುತ್ತೆ, 4 ಆಪ್ಷನು ಸರಿ ಇರುತ್ತೆ, ಅದರಲ್ಲಿ ಅಕ್ಯುರೇಟ್ ಆಪ್ಷನ್ ಯಾವುದು ಅಂತ ಟಿಕ್ ಮಾಡುವಂತಹ ಟೆನ್ಷನ್ನು, ಇದರ ಮಧ್ಯೆ ಈ ಥರ ತಡೆದು ನಿಲ್ಲಿಸುವಂತಹ ಪ್ರಯತ್ನ. ಈಗ ಈ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಅವಕಾಶವನ್ನು ಕಸ್ಕೊಂಡಿದ್ದಾರಲ್ಲ, ಅವ್ರಿಗೆ ನೆಮ್ಮದಿ ಆಗಿರಬೇಕು. ಈತ ಇನ್ನೂ 1 ವರ್ಷ ಸಿಇಟಿ ಬರಿಬೇಕು ಅಂದರೆ ಇನ್ನೂ ಪ್ರಯತ್ನ ಪಡಬೇಕು, ಅಥವಾ ಮ್ಯಾನೇಜ್ಮೆಂಟಲ್ಲಿ ಹೋಗ್ತೀನಿ ಅಂದರೆ ಲಕ್ಷ ಸುರಿಬೇಕು. ಯಾರದ್ದು ತಪ್ಪಿಗೆ ಈತ ಈಗ ಬೆಲೆ ತೆರೋ ರೀತಿ ಆಗಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಯ ಹಕ್ಕನ್ನು ಕಸಿಯೋ ಕೆಲಸ ಇಲ್ಲ ಆಗಿದೆ. ಸಿಇಟಿ ಎಕ್ಸಾಮ್ಗೂ ಮತ್ತೆ ಈ ಜನಿವಾರಕ್ಕೂ ಏನು ಸಂಬಂಧ? ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ? ಪ್ರಶ್ನೆ ಇದೆ. ಕರ್ಮಭೂಮಿ ಏನು ಬೀದರ್ನಲ್ಲಿ ಈ ಒಂದು ಅವಮಾನೀಯ ಘಟನೆ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಜನಿವಾರ ಹಾಕಿದ್ದಾನೆ ಅನ್ನುವಂಥ ಕಾರಣಕ್ಕೆ ವಿದ್ಯಾರ್ಥಿಯನ್ನು ಸಿಇಟಿ ಎಕ್ಸಾಮ್ ಎಂಟ್ರೆನ್ಸ್ಗೆ ಏನೋ ಒಳಗಡೆ ಬಿಟ್ಟಿಲ್ಲ. ಹೀಗಾಗಿ ಒಂದು ರೀತಿಯ ಆಕ್ರೋಶಕ್ಕೆ ಕಾರಣ ಆಗ್ತಿರುವಂಥದ್ದು. ಒಂದು ರೀತಿಯ ಇಂಜಿನಿಯರ್ ಆಗಬೇಕಂತ ಕನಸು ಕಂಡಂಥ ವಿದ್ಯಾರ್ಥಿಯ ಜೀವನ ಇವತ್ತು ನುಚ್ಚು ನೂರಾಗಿರುವಂಥದ್ದು. ಹೀಗಾಗಿ ಅವ್ರ ಜೊತೆಗೆ ನಮ್ಮ ಜೊತೆಗೆ ಇದ್ದಾನೆ ಸುಚಿತ್ ವೃತ್ತು. ಅವ್ನು ಕೇಳೋಣ ಯಾವ ರೀತಿ ಏನಾಗಿತ್ತು, ನಿನ್ನೆ ಅಲ್ಲಿ ಘಟನೆ ಯಾವ ರೀತಿ ಆಯಿತು ಅನ್ನೋದು. ನಿನ್ನೆಲ್ಲಿ ಹೋದಾಗ ಏನು ಒಳಗಡೆ ಯಾಕೆ ಬಿಡಲಿಲ್ಲ ಅವರು, ಏನಾಗಿತ್ತು ಅಲ್ಲಿ, ಏನಂದ್ರು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಬೇರೆ ಸಿಬ್ಬಂದಿಗಳಾಗಿರ್ಬೋದು? ಸರ್ ನಾನು 10ಕ್ಕೆ ಹಂಗೆ ಹೋದಾರಿ ಸರ್. ಅವ್ರು ಚೆಕ್ ಮಾಡಿದ್ರಿ, ಇದು ಜನಿವಾರ ಹಿಂಗೆ ನಾರ್ಮಲಿ ಕಾಣಿಸ್ತ್ರಿ ಅವರಿಗೆ. ಹಿಂಗೆ ಹೊರಗೆ ತೆಗ್ದು ಇದು ಕಟ್ ಮಾಡ್ಕೊಂಡು ಬಾ, ಹಾಗೆ ನಿಮಗೆ ಪೇಪರಿಗೆ ಅಲೋ ಮಾಡ್ತೇವೆ ಅಂತ ಅಂದ್ರಿ ಸರ್. ನಾನು ಅಂದಾರಿ ಸರ್ ಹಂಗೆ ಬ್ರಾಹ್ಮಿನ್ಸಲ್ಲಿ ತೆಗಿಲಿಕ್ಕೆ ಬರಲ್ಲ, ಜನಿವಾರ ಹಂಗೆ ಕಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅಂದಾರಿ ಸರ್. ಅವ್ರಂದ್ರೆ ನಮಗೆ ಅವೆಲ್ಲ ಗೊತ್ತಿಲ್ಲ, ನೀವು ಹೆಂಗನ ತೆಕ್ಕೊಂಡು ಬರ್ರಿ, ಕಟ್ ಮಾಡ್ಕೊಂಡು ಬರ್ರಿ, ಆಗಿ ಮ್ಯಾಕೆ ನಿಮ್ಗೆ ಅಲೋ ಮಾಡ್ತೇವೆ ಅಂತ ಅಂದಿರಿ ಸರ್. ಅವರು ಒಂದು ಪೊಲೀಸ್ ಆಫೀಸರ್ ಎಷ್ಟು ಸುದಕ್ಕೆ ಅಂದಿರಿ, ನೀವು ಮ್ಯಾಲೆ ಹೋದ್ರಿ ಜನಿವಾರ ಇಟ್ಕೊಂಡು, ಮತ್ತು ನಿಮಗೆ ಇನ್ನು ಪೇಪರಲ್ಲಿ ಡಿಫಿಕಲ್ಟಿ ಬಂತು, ಇನ್ನು ಬಿಡಿಸ್ಲಿಕ್ಕೆ ಆಗಲ್ದು ಇತ್ತು, ನೀವು ಪ್ರೆಷರ್ನಾಗ ಇನ್ನು ಇದ್ರಲ್ಲಿಂದ ಫಾಸಿನ ಇಟ್ಕೊಂಡು ನಮ್ಮದು ಕಾಲೇಜ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ಅವೆಲ್ಲ ಹೇಳಿದ್ರಿ ಸರ್. ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಾರಿ, ನೀವು ಇದಕ್ಕೆ ಎಲ್ಲ ಚೆಕ್ ಮಾಡಿರಿ ಸರ್, ಇವು ನಾರ್ಮಲ್ ಹಿಂಗೆ ಚೆಕ್ ಮಾಡಿ ಆಮೇಲೆ ಬಿಡ್ರಿ, ನಾನು ರೆಡಿ ಇದ್ದೆ ಕಾರ್ಪೊರೇಷನ್ ಕಡೆ. ಇಲ್ರಿ ಸರ್, ಹಾಲ್ ಟಿಕೆಟಲ್ಲಿ ಏನು ಮೆನ್ಷನ್ ಇಲ್ರಿ ಸರ್, ಜನಿವಾರ ಏನು ಹಾಕೊಂಡು ಬರಬಾರ್ದು ಅಂತ ಏನು ಮೆನ್ಷನ್ ಇಲ್ರಿ ಸರ್ ಅಂತ ನಾನು ಹೇಳ್ದೆ ಅವ್ರಿಗಿದೆ. ಏನು ಇದು ಹಾಲ್ ಟಿಕೆಟಲ್ಲಿ ರೂಲ್ಸ್ ಏನಿಲ್ಲ ರೀ ಸರ್ ಅಂತಂದ. ಅವ್ರು ಏನು ಕೇಳಿಲ್ಲ ಸರ್. ಎಷ್ಟು 45-50 ಮಿನಿಟ್ಸ್ ರಿಕ್ವೆಸ್ಟ್ ಮಾಡಿದ್ರಿ ಸರ್ ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ, ಅವ್ರು ಕೇಳಿಲ್ಲ ಸರ್. ಅಂದರೆ ಏನಂದ್ರೆ ಈಗ ಟೋಟಲ್ ಒಂದೇ ಸರಿ ಈ ಥರ ಮಾಡಿದ್ರೆ ಹೆಂಗೆ? ಮೊನ್ನೆ ಎಕ್ಸಾಮ್ ಬರ್ದಿರಿ. ಹಾಂ ಸರ್. ಫಿಸಿಕ್ಸ್ ಯಾಕೆ ಹಿಂಗೆ ಮಾಡಿದ್ರು? ಮೊನ್ನೆ ಏನಂತ ಬರ್ದೆ ಅಂತ ಹೇಳ್ಬೇಕಾಗಿತ್ತು ನೀವು. ಅದೇ ಕೇಳ್ದಾರಿ ಸರ್, ನೀವು ಹಿಂಗೆ ಫಿಸಿಕ್ಸ್ ಕೆಮಿಸ್ಟ್ರಿಗೆ ನಾನು ಬಂದಿದ್ದ, ನೀವು ಬಿಟ್ಟಿರಿ ಸರ್, ನೀವು ಇದಕ್ಕೆ ಯಾಕೆ ಮಾಡಿರ್ತೀರಿ ಅಂತ. ನಮಗೆ ಚೆಕ್ ಮಾಡ್ಲಿಕ್ಕೆ ಆಗಿಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಕರೆಕ್ಟು, ಈಗ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಈಗ ನಿಮ್ದು ಕಾಣಿಸ್ತು, ನೀವು ಕಟ್ ಮಾಡ್ಕೊಂಡು ಬರ್ರಿ ಹೆಂಗಾದ್ರು ಅಂತಂದ್ರಿ ಸರ್ ಅವರು. ನಿಮ್ಮೊಬ್ಬರಿಗೆ ಮಾಡಿದ್ರೆ ಬೇರೆ ಯಾರು ಆ ಥರ ಇದ್ದರೆ? ಇಲ್ರಿ ಸರ್, ನಾನು ಹೋಗಿನಾಗ ನಾನು ಒಬ್ಬಂದೇ ಇದು ಮಾಡಿದ್ರಿ. ಅವರೆಲ್ಲರೂ ಹೋಗ್ತಾ ಇದ್ದೀರಿ ಸರ್, ಬೇರೆ ವಿದ್ಯಾರ್ಥಿಗಳು ಮೇಲೆ ಹೋಗ್ತಾ ಇದ್ದಾರೆ. ನನಗೆ ಸೈಡಿಗೆ ಇದು ಮಾಡಿ ಕಟ್ ಮಾಡಿರಿ ಅಂತಂದ್ರಿ. ಎಷ್ಟೊತ್ತ ಥರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ? 10ಕ್ಕೆ ಹೋಗಿದ್ದಾರೆ ಸರ್. 10:45-50 ತನಕ ಅಲ್ಲೇ ರಿಕ್ವೆಸ್ಟ್ ಮಾಡಿದಾರೆ ಸರ್. ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ ಸರ್. ಎಕ್ಸಾಮ್ ಟೈಮ್ 10:30, ಟೈಮ್ ಮುಗ್ದೋಯ್ತು ರೀ. 10:50 ತನಕ ಅಲ್ಲೇ ಇದ್ದಾರೆ, ಅವ್ರು ಬಿಟ್ಟಿಲ್ರಿ ಸರ್. ನಾನು ಕೇಳ್ದಾರೆ, ಮತ್ತು ಪೇಪರ್ ಹೋಗ್ತೀರಿ ಸರ್, ಬಿಡ್ರಿ ಹಂಗೆ ಫುಲ್ ರಿಕ್ವೆಸ್ಟ್ ಮಾಡ್ತಾರೆ. ನೀವು ನಮಗೆ ಪುನಃ ಎಕ್ಸಾಮ್ ಬರೆಯೋದು, ನೀವು ತೆಗೆದು ಬರ್ರಿ, ಹಾಗೆ ನಿಮ್ಗೆ ಅಲೋ ಮಾಡ್ತೀವಿ, ನೀವು ಬರೀರಿ ಬಿಡ್ರಿ, ನಮಗೆ ಅದು ಸಂಬಂಧ ಇಲ್ಲ ಅಂತಂದ್ರಿ ಸರ್. ಲಾಸ್ಟಿಗೆ ಏನು ಆಪ್ಷನ್ ಇಲ್ಲ ಅಂತ ಮನೆಗೆ ಬಂದಾರಿ ಸರ್. ಏನು ರೀ ಭಾಳ ದುಃಖ ಆಗಿದೆ, ಫುಲ್ ಬೇಜಾರೈತ್ರಿ ಸರ್.
ಅಲ್ಲ ಏನಂದ್ರೆ ಒಂದು ವರ್ಷದಿಂದ ಹಾಳಾಗೋಯ್ತು. ಫುಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫುಲ್ ಪ್ರಿಪ್ರೇಷನ್ ಇದು ಐತ್ರಿ ಸರ್. ಭಾಳ ಹಾರ್ಡ್ ವರ್ಕ್ ಮಾಡಿದ್ರಿ. ಫುಲ್ ಈ ಹಾರ್ಡ್ ವರ್ಕ್ ಇತ್ತು ಸರ್. ಎಷ್ಟೊತ್ತು ಮಾಡಿದ್ರಿ ಡೈಲಿ? ರಾತ್ರಿ ಕೂತು ಇದು ಮಾಕ್ ಪೇಪರ್ಸ್ ಬಿಡಿಸ್ತಾ ಇದ್ರಿ ಸರ್. ಫುಲ್ ಪ್ರಿಪ್ರೇಷನ್ ನಡೆಸ್ತಾ ಇದ್ರಿ ಸರ್. ಬಸ್ಟ್ ಇದು ಮ್ಯಾಥ್ಸ್ ಪೇಪರ್ ಹೋಯ್ತು ರೀ ಸರ್. ಅಂದ್ರೆ ಏನು ಅಂದ್ರೆ ಈಗ ಒಂದು ವರ್ಷದ ಅಂದ್ರೆ ನಿಮ್ಗೆ ಕನ್ಸನ್ ಇತ್ತು ನುಚ್ಚೂರಾಗಿ ಹೋಗ್ಬೇಕು. ಇದು ಆಯ್ತು ರೀ ಸರ್, ಮ್ಯಾಥ್ಸ್ ಹೋಯ್ತು. ಅಟ್ಲೀಸ್ಟ್ PCM ಕೊಟ್ರಿ ಇಂಜಿನಿಯರ್ ಆಗಬೇಕಿದ್ದು ಯಾವುದನ್ನ ಕಾಲೇಜ್ನಲ್ಲಿ ಚಲೋ ಕಾಲೇಜಲ್ಲಿ ಅಡ್ಮಿಷನ್ ಬಂದರೆ ಇದು ಆಗುತ್ತೆ, ಇಲ್ಲ ಇನ್ನು ಕರಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಸರ್. ಬಟ್ ಮ್ಯಾಥ್ಸೇ ಇದು ಹೋಯ್ತು ರೀ ಸರ್. ಒಂದು ವರ್ಷ ಹೋಯ್ತು ರೀ ಸರ್. ಈಗ ಮತ್ತೆ ನೆಕ್ಸ್ಟ್ ಇಯರೇ ಇದು ಮಾಡ್ಬೇಕು ರೀ ಸರ್. ಏನಾಗಬೇಕಂತ ನ್ಯಾಯ ಬೇಕು, ಜಸ್ಟಿಸ್ ಬೇಕು. ಜಸ್ಟಿಸ್ ಬೇಕು ರೀ ಸರ್. ಏನು ಗೌರ್ಮೆಂಟ್ ಅವ್ರು ಏನು ಹೆಲ್ಪ್ ಮಾಡ್ತಾರೆ, ಜಸ್ಟಿಸ್ ಮಾಡ್ತಾರೆ ಅವ್ರಿಗೆ ಸರ್. ಅಂದರೆ ಏನೆಲ್ಲ ಕಡೆ ಹೋಗ್ತೀವಿ ಬೆಟ್ಟಾಗ್ತದೆ, DC SP ಆಗಲಿ ನಮ್ದು ಎಷ್ಟು ಪ್ರಯತ್ನ ಮಾಡ್ತೀವಿ ರೀ ಸರ್ ಜಸ್ಟಿಸ್ ಕಡೆಯಿಂದ ರೀ ಸರ್. ಪೇರೆಂಟ್ಸ್ ಏನಂತ ಪುಟ್ಟ ಅದೇ ಅವ್ರನ್ನೂ ಹೇಳ್ತೀವಿ ಸರ್, ಫುಲ್ ಇದು ಅದ ನೀವು ಇದು ಮಾಡಿಸ್ತೀವಿ, ನೀವು ಜಸ್ಟಿಸ್ ಕೊಡಿಸ್ತೀವಿ ತಗೊಳ್ಳಿ ಅಂತಂದ್ರಿ ರೀ ಸರ್. ಅಲ್ಲ ಒಂದು ವಿದ್ಯಾರ್ಥಿ ಒಂದು ವರ್ಷ ಹಾಳಾಯ್ತಂದ್ರೆ ಭಾಳ ಇದು ಆಗ್ತೀರಿ ಸರ್, ಬೇಜಾರಾಗ್ತೀರಿ ರೀ ಸರ್. ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು. ಹೌದು ರೀ ಸರ್. ಬಟ್ ಅಲ್ಲಿ ಏನಾಗಬೇಕಂದ್ರೆ ಜಸ್ಟಿಸ್ ಬೇಕು. ಜಸ್ಟಿಸ್ ಬೇಕು ಸರ್. ಇಲ್ಲಿ ಥರ ಹೋರಾಟ ಮಾಡ್ತೀವಿ. ಹೋರಾಟ ಹ್ಞೂ ಸರ್. ಜಸ್ಟಿಸ್ ಕಡೆಯಿಂದ ಇದು ಹಣನೂ ಖರ್ಚಾಗಿದೆ. ಹೌದು ರೀ ಸರ್. ಮನೆಗೆ ಖರ್ಚಾಗ್ತಾವೆ ರೀ ಎಲ್ಲ. ಇದು ಹೆಂಗೆ ಸಾಲ ಮಾಡಿ ಹೋಗ್ತೀರಾ, ಹೆಂಗೆ ಹೋಗ್ತಿದ್ರು ಏನೋ ಸರ್. ಅವರೇ ಏನು ಪೇರೆಂಟ್ಸೇ ಏನು ಮಾಡ್ತಾರೆ, ಅವ್ರಿಗೆ ಮಕ್ಕಳ ತನಕ ತರಗೊಡ್ಸಲ್ಲ ರೀ ಸರ್. ಅವ್ರು ಅಡ್ಮಿಷನ್ ಮಾಡಿಸ್ತಾರೆ, ಅವರೆಲ್ಲ ಪ್ರಿಪ್ರೇಷನ್ ಮಾಡಿಸ್ತಾರೆ. ನಮಗೆ ಗುಣನೂ ಆಗಿರ್ಬೋದು ಸರ್. ಫುಲ್ ಪ್ರಾಪರ್ ಎಜುಕೇಷನ್ ಕೊಡಿಸ್ತಾರೆ ರೀ. ಮತ್ತು ಇವ್ರು ಹಿಂಗೆ ಎಕ್ಸಾಮ್ ಮಾಡಿದ್ರೆ ನಮ್ದು ಅವ್ರದ್ದು ಇದು ಆಗ್ತೀರಿ ಸರ್. ನಮ್ದು ಹಿಂಗೆ ಫುಲ್ ಹೋಗಿದ್ದ ಅನಿಸ್ತೀರಿ ಸರ್. ಇದು ಪ್ರಮುಖವಾಗಿ ಸುಚಿರುತ್ತೆ ಏನು ಮಾತಂತ ಹೇಳ್ಬೋದು. ಪ್ರಮುಖವಾಗಿ ಅವರು ಏನಿದೆ ನಿನ್ನೆ ಏನು ಆ ಘಟನೆ ಆಗಿದೆ, ಘಟನೆಯಿಂದ ಭಾಳ ನೊಂದೋಗಿದ್ದೇನೆ, ಭಾಳ ಹಾರ್ಡ್ ವರ್ಕ್ ಮಾಡಿದ್ದೆ. ನಾನು ಒಂದು ವರ್ಷದ ಏನು ಕನಸು ನುಚ್ಚುನೂರಾಗಿರುವಂಥದ್ದು, ಪೇರೆಂಟ್ಸ್ ಕೂಡ ಭಾಳ ಏನು ಬೇಸರಲ್ಲಿರುವಂಥದ್ದು. ಹೀಗಾಗಿ ನಮಗೆ ಒಂದು ನ್ಯಾಯ ಸಿಗಲೇಬೇಕು, ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ ಅನ್ನೋಂಥದ್ದನ್ನು ಈಗ ಸ್ವತಃ ವಿದ್ಯಾರ್ಥಿ ಹೇಳ್ತಾ ಇರುವಂಥದ್ದು. ಕ್ಯಾರಪ್ಪ ಹಾಸಿಬ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ TV, ಬೀದರ್. ಈಗ ಈ ಪ್ರಕರಣದಲ್ಲಿ ನ್ಯಾಯ ಆದರೂ ಹೆಂಗೆ ಸಿಗುತ್ತೆ ಅನ್ನೋದು ಪ್ರಶ್ನೆ. ಈಗ ಯಾವ ಅಧಿಕಾರಿ ಅಥವಾ ಯಾವ ತಲೆ ತಿರುಕ ಸಿಬ್ಬಂದಿ ಅದನ್ನು ಮಾಡಿದ್ನೋ ಆತನ ವಿರುದ್ಧ ನೀವು ಕ್ರಮ ಕೈಗೊಂಡ್ರೆ ನ್ಯಾಯ ಸಿಕ್ಕಂಗೆ ಆಗ್ಬಿಡುತ್ತಾ? ಈತನಿಗೆ ಎಕ್ಸಾಮ್ ಕೊಡೋದಕ್ಕಾಗತ್ತಾ? ಅದು ನ್ಯಾಯ ಅಂದರೆ. ಈತ ಈಗ ಓದಿದ್ನಲ್ಲ, 1 ವರ್ಷದಿಂದ ಓದಿದ್ನಲ್ಲ, ಅದು ಹಾಳಾಯ್ತಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಏನು ಸಬ್ಬೂಬಾದರೂ ಏನು ಅದಕ್ಕೆ ನಿಮ್ಮದು? ಆಮೇಲೆ ಅವನಿಗೆ ನ್ಯಾಯ ಕೊಡಿಸೋ ಕೆಲಸ ಹೆಂಗೆ ಮಾಡ್ತೀರಾ ನೀವು? ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಯೋಗ್ಯತೆಗೆ ಬಿಟ್ಟಿದ್ದು, ಬಿಟ್ಬಿಡ್ತೀವಿ ನಾವು ಅದನ್ನು. ಈತನಿಗೆ ಲಾಸ್ ಆಗಿದೆಯಲ್ಲ, ಈತನಿಗೆ ಅನ್ಯಾಯ ಆಗಿದೆಯಲ್ಲ, ಇದಕ್ಕೆ ನ್ಯಾಯ ಕೊಡಿಸುವಂತಹ ರೀತಿ ಹೇಗೆ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ನನ್ನ ನಂಬಿಕೆ, ನನ್ನ ಹಕ್ಕದು. ಈ ವಿದ್ಯಾರ್ಥಿದಾಗಲಿ ಯಾರ್ದಾದ್ರೂ ಆಗಲಿ, ಅದನ್ನು ನಾವು ಎಲ್ರಿಗೂ ಬಹಿರಂಗವಾಗಿ ಬಾಹ್ಯವಾಗಿ ತೋರಿಸಿಲ್ವಲ್ಲ. ಒಳಗಡೆ ಇತ್ತು, ಶರ್ಟ್ ಒಳಗಡೆ ಬನೀನು ಒಳಗಡೆ ಜನಿವಾರ, ಅದೂ ಕಣ್ಣು ಕುಕ್ಕುತ್ತಂದ್ರೆ ಏನು ಹೇಳೋಣ? ಇದು ವಿಕೃತಿ ಅಲ್ಲದೆ ಇನ್ನೇನು?